ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಹೋದ ತರಗತಿಯಲ್ಲಿ ಈ ಪೈ ಚಾರ್ಟ್ಗೆ ಸಂಬಂಧಿಸಿದಂತೆ ಏನು ಮಾಡಿದ್ದೇವಪ್ಪ ಅಂತ ಕೇಳಿದ್ರೆ, ಇದರಲ್ಲಿ ಪರ್ಸೆಂಟೇಜ್ ಕೊಟ್ಟು ವಸ್ತು ಸಂಖ್ಯೆ ಕೊಟ್ಟಾಗ ಹೆಂಗೆ ಕಂಡುಹಿಡಿಬೇಕು ಅಂತ ನೋಡಿದ್ದೆವು. ಅಲ್ಲದೆ KSRTC ಮತ್ತು BMTC ಅಥವಾ ಬೆಂಗಳೂರು ಜಲಮಂಡಳಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೆವು. ಈಗ ಈ ಪೈ ಚಾರ್ಟ್ ಬಗ್ಗೆ ಈಗ ಎರಡನೇ ವಿಧಾನವನ್ನು ನೋಡೋಣ. ಇಲ್ಲಿ ಏನು ಮಾಡಿರ್ತಾರಪ್ಪ ಅಂತ ಕೇಳಿದ್ರೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿರ್ತಾನೆ. ಕೊಟ್ಟು ಅದನ್ನು ಪೈ ಚಾರ್ಟಲ್ಲಿ ಏನು ಮಾಡಿರ್ತಾನಪ್ಪ ಅಂತ ಕೇಳಿದ್ರೆ ಡಿಗ್ರಿಯಲ್ಲಿ ಸೂಚಿಸಿರ್ತಾನೆ. ಅಂದರೆ ಏನಂತ ನೋಡಿ, 280 ವಿದ್ಯಾರ್ಥಿಗಳ ಒಂದು ಸಮೀಕ್ಷಾ ವರದಿಯ ಪ್ರಕಾರ ಭ್ರಷ್ಟಾಚಾರ ವಿಷಯದ ಬಗ್ಗೆ ಒಂದು ಸಮೀಕ್ಷೆ ಮಾಡ್ಯಾರ. 280 ವಿದ್ಯಾರ್ಥಿಗಳಿಗೆ ಯಾವ ವಿಷಯ ಕುರಿತು? ಭ್ರಷ್ಟಾಚಾರ ವಿಷಯದ ಕುರಿತು ಸಮೀಕ್ಷೆಯನ್ನು ಮಾಡ್ಯಾರ. ಸಮೀಕ್ಷೆಯನ್ನ ಮಾಡಿದಾಗ ಏನಾಗ್ಯವಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ಜನರು ಭ್ರಷ್ಟಾಚಾರದ ಪರವಾಗಿ ಮಾತಾಡಿದರೆ, ಕೆಲವೊಂದಿಷ್ಟು ಜನ ಭ್ರಷ್ಟಾಚಾರದ ವಿರೋಧದ ಬಗ್ಗೆ ಮಾತಾಡಿದ್ದಾರೆ, ಕೆಲವೊಂದಿಷ್ಟು ಜನ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ, ನಿರ್ಧಾರವಿಲ್ಲ ಅಂತ ಹೇಳ್ತಾರೆ. ಅದನ್ನ ನಾವು ಏನು ಮಾಡಿದಪ್ಪ ಅಂತಂದ್ರೆ ಪೈ ಡೈಗ್ರಾಮ್ ಒಳಗಡೆ ಏನಪ್ಪ ಅಂತ ಸೂಚಿಸಿದ್ದಾನೆ. ಅಂದ್ರೆ ಭ್ರಷ್ಟಾಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದವರು 100.8 ಡಿಗ್ರಿ, ಹಾಗೆ ಭ್ರಷ್ಟಾಚಾರದ ಪರ ಮಾತಾಡಿದವರು ಎಷ್ಟಪ್ಪ ಅಂತಂದ್ರೆ 194.4 ಡಿಗ್ರಿ, ಯಾವುದೇ ನಿರ್ಧಾರವಿಲ್ಲ ಅಂತ ಹೇಳಿದವರು 64.8 ಡಿಗ್ರಿ. ಆದರೆ ಆ ವಿದ್ಯಾರ್ಥಿಗಳು ಎಷ್ಟೆಷ್ಟು ಯಾವ್ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದೇ ಕ್ವಶನ್ ನೋಡಿ, ಅಭಿಪ್ರಾಯದ ಪರ ವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಭ್ರಷ್ಟಾಚಾರದ ಅಭಿಪ್ರಾಯದ ಪರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಿಂಗೆ ಡಿಗ್ರಿ ಕೊಟ್ಟು ಪೂರ್ಣ ಒಟ್ಟು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಏನು ಸೂತ್ರ ಯೂಸ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ, ಒಂದು ಫಾರ್ಮುಲಾ ಏನಪ್ಪ ಅಂತಂದ್ರೆ, ಯಾವುದೇ ಅಭಿಪ್ರಾಯದ ಪರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಲ್ಲಿ ಬರೀತೀವಿ ನೋಡಿ. ಅಭಿಪ್ರಾಯದ ಪರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಇಸ್ಕೊಟ್ಟು ಒಂದು ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ. ಏನಂದ್ರ, ತ್ರಿಜ್ಯಾಂತರ ಕೋನ ಇಂಟು ಒಟ್ಟು ವಿದ್ಯಾರ್ಥಿಗಳು ಅಪಾನ್ ಒಟ್ಟು ಕೋನ. ಎಲ್ಲಿ ನೋಡ್ರಿ, ನಾ ಏನು ಹೇಳ್ತೀನಿ, ಪೈ ಡಯಾಗ್ರಾಮ್ ಕೊಟ್ಟು ಒಳಗಡೆ ಡಿಗ್ರಿ ಕೊಟ್ಟು ಒಟ್ಟು ವಿದ್ಯಾರ್ಥಿಗಳು ಕೊಟ್ಟು ಈ ಟೈಪ್ ಕ್ವಶನ್ ಮಾಡಿದ್ನಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ನಾನು ಏನು ಮಾಡೀನಿ, ಒಂದು ವಿಷಯದ ಕುರಿತು ಸಮೀಕ್ಷಾ ವರದಿಯನ್ನ ಇಲ್ಲಿ ಏನು ಮಾಡ್ಯಾರಪ್ಪ ಅಂತ ಕೇಳಿದಾಗ ಸಮೀಕ್ಷಾ ವರದಿಯನ್ನ ಪೈ ಡಯಾಗ್ರಾಮ್ದಲ್ಲಿ ಸೂಚಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಕತ್ತಿದ್ದಾನೆ. ಇಲ್ಲಿ ನಾಳೆ ವಿಷಯಗಳು ಕೊಟ್ಟಕಿಸಿದ್ರೆ ಯಾವ ವಿಷಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಂತ ಈ ಟೈಪ್ ಡಿಗ್ರಿ ಮೇಲೂ ಕೇಳ್ಬೋದು. ಕೇಳಿದಾಗ ಸೇಮ್ ಫಾರ್ಮುಲಾ ಯೂಸ್ ಮಾಡೋದು. ಈಗ ನೋಡಿ, ಡೈರೆಕ್ಟ್ ಆಗಿ ತ್ರಿಜ್ಯಾಂತರ ಕೋನ ಯಾವಾಗ ಬರೆಯಕತ್ತೇವ್ರಿ? ಅಭಿಪ್ರಾಯದ ಪರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ. ಅಭಿಪ್ರಾಯದ ಪರ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯತ್ತೀವಿ ಅಂದ್ರೆ, ಅಭಿಪ್ರಾಯದ ಪರ ಇರ್ತಕ್ಕಂಥ ಎಷ್ಟು ಡಿಗ್ರಿ ಐತ್ರಿ? ಇಲ್ಲಿ 194.4 ಡಿಗ್ರಿ ಐತಿ, 194.4. ಓಕೆನಾ? ಈಗ ಇಂಟು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅದಾರ ನೋಡ್ರಿ, 280ಕ್ಕೆ 280 ಬರೀರಿ, ಡಿವೈಡೆಡ್ ಬೈ ಒಟ್ಟು ಕೋನ ಅಂತ ಹೇಳ್ತಾನೆ. ಇಲ್ಲಿ ಒಟ್ಟು ಕೋನ ಅಂದಾಗ ಇಲ್ಲಿ ವಿಚಾರ ಮಾಡ್ಬೇಕು ನೀವು, ಯಾವ ಕೋನ ಸೌರ ಅಂದಾಗ ಒಂದು ಪೂರ್ಣ ಕೋನ ಇದು ಎಷ್ಟು ಆಗ್ತೈತ್ರಿ? ಇದು ಒಂದು ವೃತ್ತದ ಪೂರ್ತಿಯಾಗಿ ಎಷ್ಟು ಕೋನಕ್ಕೆ ಸಮ ಇರ್ತಪ್ಪ ಅಂತ ಕೇಳಿದಾಗ ಎಷ್ಟು ಡಿಗ್ರಿ ಇರ್ತದ ಕೇಳಿದಾಗ 360 ಡಿಗ್ರಿ. ಓಕೆನಾ? ಹಾಗಾದ್ರೆ ಈಗ ಛೇದ ನೋಡಿ, ಈ ಜೀರೋ ಆಯ್ತು. ಈಗ ನೆಕ್ಸ್ಟ್ 2 ಒಂದ್ಲೆ 3 ಆಗಿ 2 ಹೋದ್ರೆ ಎಷ್ಟು ಉಳಿತ್ರಿ? 1 ಉಳಿತು. 1 ಇಲ್ಲಿ ಬಂದ್ರೆ 16 ಆಯ್ತು. 2 8 16. ಈಗ ನೆಕ್ಸ್ಟ್ ನೋಡಿ, 2 ಒಂದ್ಲೆ 2 4 8. ಈಗ ನೆಕ್ಸ್ಟ್ 2 9 18, 2 7 14. ಈಗ 9ಕ್ಕೆ 7ಕ್ಕೆ ಛೇದ ಹೋಗ್ತದೇನ್ರಿ? ಇಲ್ಲ ತಾನೆ, ಬಿಟ್ಬಿಡಿ. ಈಗ ನೆಕ್ಸ್ಟ್ ನೋಡಿ, 3 3 9, 3 ಎಷ್ಟಲೇ 18, 3 6 18. ಎಷ್ಟು ಉಳಿತ್ರಿ? 19 18 ಅಂದ್ರೆ 1 ಉಳಿತು ತಾನೆ. 1 ಇಲ್ಲಿ ಬಂದ್ರೆ ಎಷ್ಟಾಯ್ತು? 14. 3 ಎಷ್ಟಲೇ 12, 3 4 12. 12 ಆಗೈತಪ್ಪ ಅಂತಂದ್ರೆ ಎಷ್ಟು ಉಳಿತ್ರಿ? 14 12 ಹೋದ್ರೆ 2 ಉಳಿತು. ಈಗ 2 ಇಲ್ಲಿ ಬರ್ತಂದ್ರೆ 24. ಈ ಫೈಟ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಪಾಯಿಂಟ್ ಗೊತ್ತೈತೆ ಅಂತ ಹೋಗ್ಬಿಟ್ರೆ ಪಾಯಿಂಟ್ ಇಲ್ಲ.
ಪಾಯಿಂಟ್ ಇಲ್ಲ 3 4 12 ಅಂದ್ರೆ 12 ಹೋಯ್ತಾ 14 12 ಹೋಯ್ತಾ 2 ಉಳಿತು 24 ಆಯ್ತು 3 ಎಷ್ಟಲೇ 24 3 4 12 3 5 15 3 6 18 3 7 21 3 8 24 3 8 ಎಷ್ಟ್ರಿ 24 ಛೇದ. ಹಾಗಾದ್ರೆ ಈಗ ನೆಕ್ಸ್ಟ್ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ 648 ಆಯ್ತು. ಈಗ ನೆಕ್ಸ್ಟ್ ಛೇದ ಮಾಡಿ 3 ಒಂದಲೇ 3 ಎರಡಲೇ 3 ಒಂದಲೇ ಇಲ್ಲಿ ಎಷ್ಟು ಉಳಿತ್ರಿ 3 ಒಂದಲೇ ಆದ್ರೆ 1 ಉಳಿತು 3 6 18 ಅಂದ್ರೆ 216 ಬತ್ತಿಲಿ 216 ಅಂದ್ರೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತ್ರಿ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತ್ಲಾ ಒಂದು ಸ್ಥಾನ ಪಾಯಿಂಟ್ ಬಿಟ್ಟು ಪಾಯಿಂಟ್ ಕೊಟ್ಟು ಬಿಡ್ರಿ 21.6 into 7 ಐತಿ. ಈಗ ನೋಡಿ 21.6 into 7 ಹೆಂಗ್ ಮಾಡಿನಿ ಗೊತ್ತೈತ್ರಿ ಪೂರ್ತಿ ಛೇದ ಹೊಡೆದು ತೋರಿಸ್ಬೇಕು ನೋಡಿ. ಈಸಿ ಆದಂತ ಮೆಥಡ್ ಒಂದ್ಸರಿ ಛೇದ ಹೊಡೆದು ತೋರಿಸ್ತೀನಿ ನೋಡಿ ಸುಮ್ಮನೆ 194.4 into 280 upon 360 E0 2 ಒಂದಲೇ ಇಲ್ಲಿ 3 ಐತೆ ಹೋದ್ರೆ 2 ಒಂದಲೇ ಅಂದ್ರೆ 3 2 ಹೋದ್ರೆ 1 ಉಳಿತು ಇದು 16 ಆಯ್ತು 2 8 16 2 ಒಂದಲೇ 2 4 2 9 18 2 7 14 ಹೆಂಗೆ ಹೊಡೆದ ಗೊತ್ತೈತ್ರಿ. ಈಗ ನೆಕ್ಸ್ಟ್ ನೋಡ್ರಿ ಇದು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಪಾಯಿಂಟ್ ಇಲ್ಲ ಅಂದ್ರೆ 1944 ಆಗ್ತದೆ. ಹಾಗಾದ್ರೆ 3 3 9 3 6 18 19ರಾಗ 18 ಹೋದ್ರೆ ಎಷ್ಟು ಉಳಿತ್ರಿ 1 ಉಳಿತಂದ್ರೆ 1 ಇಲ್ಲಿ ಬರ್ತಂದ್ರೆ ಇದು ಎಷ್ಟಾಯ್ತು 14 ಆಯ್ತು 3 4 12 2 ಉಳಿತ್ರಿ 2 ಉಳಿತಪ್ಪ ಅಂತಂದ್ರೆ ಈ 2 ಇಲ್ಲಿ ಬರ್ತಂದ್ರೆ ಇದು ಎಷ್ಟೈತ್ರಿ 24 ಆಗ್ತದ. ಈ ಪಾಯಿಂಟ್ ಇಲ್ಲ ತಿಳ್ಕೊರಿ ಅಂತ ಹೇಳಿ. ಹಾಗಾದ್ರೆ 3 ಎಷ್ಟೇ 24 ಅಂತ ಕೇಳಿದ್ರೆ 3 8 3 8 24 ಎಷ್ಟೈತ್ರಿ 648 ಆಯ್ತು. ಈಗ ನೆಕ್ಸ್ಟ್ 3 ಒಂದಲೇ 3 2 6 3 ಒಂದಲೇ 4 3 ಹೋದ್ರೆ 1 ಉಳಿತು 1 ಗೊತ್ತು 3 6 18 216 ಆಗ್ತದ. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತ್ರಿ ಇಲ್ಲಿ ಒಂದು ಸ್ಥಾನ ಬಿಟ್ಟಿದ್ದು ಪಾಯಿಂಟ್ ಕೊಡ್ರಿ 21.6 into 7 21.6 into 7 ಕ 7 ಕೊಡ್ರಿ ಎಷ್ಟು ಮಾಡ್ಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನೆನ್ಪಿಟ್ಕೊರಿ ಪಾಯಿಂಟ್ ಇಲ್ಲ ಅಂತ ತಗೊಂಡು ಗುಣಾಕಾರ ಮಾಡಿ 216 ಗುಂಡ್ಲೆ 7 6 7 ಎಷ್ಟು ರೀ ನೋಡ್ರಿ 7 1 7 7 14 7 3 7 7 28 7 32 7 6 42 2 ಇಲ್ಲಿ 4 ಕೈಲ 7 6 42 7 ಒಂದಲೇ 7 1 4 ಎಷ್ಟು ರೀ 7 ಒಂದಲೇ 7 1 4 11 1 1 ಕೈಲ 7 2 14 1 ಎಷ್ಟಪ್ಪ ಅಂತ ಕೇಳಿದ್ರೆ 7 2 14 1 ಕೇಳಿದ್ರೆ 15 ಅಂತ ಹೇಳ್ತೀವಿ. ಎಷ್ಟೈತ್ರಿ 15. ಹಾಗಾದ್ರೆ ಇಲ್ಲಿ 21.6 ಐತಿ. ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತ್ರಿ ಅಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ 51.2 ಬರ್ತಾವ ಆನ್ಸರ್. ಇದು ಹೆಂಗೆ ಛೇದ ಮಾಡ್ತೀವಿ ಅಂತ ಗೊತ್ತಾಯ್ತಾ ನಿಮ್ಗ. ಹಾಗಾದ್ರೆ 51.2 ಬಂದೈತಪ್ಪ ಅಂತ ಕೇಳಿದಾಗ ಇಲ್ಲಿ ಒಂದು ವಿಚಾರ ಮಾಡಬೇಕು. ಅಭಿಪ್ರಾಯದ ಪರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 51.2 ಅಂತ ಬರೆಯಕ್ಕೆ ಬರಲ್ಲ. ಯಾಕಂದ್ರೆ ಡೆಸಿಮಲ್ ಒಳಗೆ ವಿದ್ಯಾರ್ಥಿಗಳು ಇರಂಗಿಲ್ಲ ಪಾಯಿಂಟ್ ಒಳಗೆ ಇರಂಗಿಲ್ಲ ಪೂರ್ಣ ಸಂಖ್ಯೆ ಒಳಗಿರ್ತದೆ ವಿದ್ಯಾರ್ಥಿಗಳ ಸಂಖ್ಯೆ ಹಣ್ಣುಗಳ ಸಂಖ್ಯೆ ಅಂದಾಗ ಇಲ್ಲಿ ಪೂರ್ಣ ಸಂಖ್ಯೆ ಒಳಗೆ ಬರ್ತದ. ಹಾಗಾಗಿ ಅಭಿಪ್ರಾಯದ ಪರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ 151 ವಿದ್ಯಾರ್ಥಿಗಳು. ಇದು ಆನ್ಸರ್ 1. ಹೆಂಗ್ ಮಾಡೋದು ಗೊತ್ತೈತ್ರೆ. ಈ ಟೈಪ್ ಛೇದ ಹೊಡಿತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದೇವಪ್ಪ ಅಂತಂದ್ರ ಎರಡನೇ ಸೆಕೆಂಡ್ ಏನ್ ಕೇಳನ್ರಿ ಅಭಿಪ್ರಾಯದ ವಿರೋಧವಿರುವ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ. ವಿರೋಧ ಎಷ್ಟೈತಿ ನೋಡ್ರಿ ಇಲ್ಲಿ 100.8 ಡಿಗ್ರಿ ಐತಿ. ಹಾಗಾದ್ರೆ ಸೇಮ್ ಫಾರ್ಮುಲಾ ತ್ರಿಜ್ಯಾಂತರ ಕೋನ ಎಷ್ಟೈತ್ರಿ 100.8 ಡಿಗ್ರಿ ಇಂಟು ಇಡ್ರಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟದಾರಿ 280 ಡಿವೈಡೆಡ್ ಬೈ ಒಟ್ಟು ಕೋನ ಇದರದ್ದು ಪೂರ್ಣ ಕೋನ ಎಷ್ಟಾಗ್ತೈತ್ರಿ ಈಗ 360. ಈಗ ತಗೋ ಛೇದ ಹೊಡಿ E0 3 ಒಂದಲೇ 3 6 ಇದು 3 ಒಂದಲೇ ಬೇಡ ಹಂಗೆ ಹೊಡಿ ಬೇಡ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. 2 ಒಂದಲೇ 2 8 16. ಓಕೆ ಹಾಗಾದ್ರೆ ಏನಪ್ಪ ಅಂತಂದ್ರೆ ಈಗ ನೋಡ್ರಿ 2 ಒಂದಲೇ 2 4 2 9 2 7. ಈಗ ನೆಕ್ಸ್ಟ್ ನೋಡಿ 3 3 9 3 3 9 10 9 ಹೋದ್ರೆ 1 ಉಳಿತು ಮತ್ತು 3 3 9 ಪಾಯಿಂಟ್ ಇಲ್ಲ ತಿಳ್ಕೊಳ್ಳಿ 1 ಬತ್ತು 3 6 18. ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಕೊಡಮ್ರಿ ಪಾಯಿಂಟ್ ಇಲ್ಲ ಈಗ 336 3 ಒಂದಲೇ
3 ಒಂದಲೇ 3 ಎರಡೇ 112 ಬತ್ತು. ಎಷ್ಟು ಸ್ಥಾನ ಬಿಟ್ಟಿದ್ದು ಪಾಯಿಂಟ್ ಐತ್ರಿ ಇಲ್ಲಿ? ಒಂದು ಸ್ಥಾನ ಬಿಟ್ಟಿದ್ದು ಪಾಯಿಂಟ್ ಕೊಡ್ರಿ 11.2 ಗುಂಡ್ಲೆ 7 ಆಯ್ತು. ಇದನ್ನು ಗುಣಾಕಾರ ಮಾಡಿ 11.2 ಗುಂಡ್ಲೆ 7 ಅಂತ ಹೇಳ್ತೇವೆ. ಈಗ ನೋಡ್ರಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡಿ. 112 7 ಎರಡಲೇ ಎಷ್ಟ್ರಿ? 14 ಅಂದ್ರೆ ಒಂದು ಕೈಲ 7 ಒಂದಲೇ 7 ಒಂದು ಕೂಡಿಸೋದು ಎಷ್ಟ್ರಿ? 8. 7 ಒಂದಲೇ ಎಷ್ಟ್ರಿ? 7 ಬರೋದು. ಹಾಗಾದ್ರೆ 7,784 ಬತ್ತು. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ರೀ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ ಅಂದ್ರೆ 78.4 ಬತ್ತು. ಹಾಗಾದ್ರೆ ಅಭಿಪ್ರಾಯದ ವಿರೋಧ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 78 ವಿದ್ಯಾರ್ಥಿಗಳು. ಅಭಿಪ್ರಾಯದ ಪರ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತಂದ್ರ 151. 151.2 ಬಂದಿತ್ತಲ್ಲ, 2 ಈಸ್ ನೆಗ್ಲೆಜಿಬಲ್. ನೆಗ್ಲೆಕ್ಟ್ ಮಾಡ್ಬಿಡ್ರಿ. ಎಷ್ಟು? 151. ನಾಳೆ ಈ ಟೈಪ್ ಕೊಟ್ಟಾಗ ನೀವು ಬಿಡಿಸ್ತಿರ್ಲೆಕ್ಕ ಬಿಡಿಸಿದಾಗ ಅಲ್ಲಿ ನಿಮ್ದು ಪಾಯಿಂಟ್ ಒಳಗೆ ಉತ್ತರ ಬಂದಿರ್ತೈತಿ. ಬಂದಾಗ ಅಲ್ಲಿ ಆನ್ಸರ್ ಕೀ ಆನ್ಸರ್ ನೋಡಿದ್ರೆ ತಿಳ್ಕೊ, ಅಲ್ಲಿ ಆನ್ಸರ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಪಾಯಿಂಟ್ ಒಳಗೆ ಇರಂಗಿಲ್ಲ, ಅವಾಗ ಬಿಡಬಾರ್ದು. ಅದ್ರ ಸಮೀಪದಲ್ಲಿ ಯಾವ್ದೈತಿಲ್ಲ ಅದನ್ನ ಹಾಕ್ಬೇಕು. ಇಲ್ಲಿ ಪಾಯಿಂಟ್ 2 ಬಂದೈತಪ್ಪ ಅಂತಂದ್ರೆ ಅದ್ರ ಹಿಂದಿನ ನಂಬರ್ಗೆ ಹೋಗ್ಬೇಕಾಗ್ತೈತಿ. ಪಾಯಿಂಟ್ 6 ಪಾಯಿಂಟ್ 8 ಬರ್ತಾವ ಮುಂದೆ ಹೋಗ್ಬೇಕಾಗ್ತೈತಿ. ಈ ಟೈಪ್ ಇರ್ತೈತಿ. ಅಲ್ಲಿ ಏನಪ್ಪ ಅಂತ ಪೂರ್ಣ ಸಂಖ್ಯೆನ ನೋಡಿ ನೀವು ಏನ್ ಮಾಡ್ಬೇಕಂದ್ರ ಮಾರ್ಕ್ ಮಾಡಬೇಕು. ನೆನ್ಪಿಟ್ಕೋರಿ. ಇದು ಏನಪ್ಪಾ ಅಂತಂದ್ರೆ ಎರಡನೇ ಟೈಪ್ ಅಂತ ಹೇಳ್ತೇವೆ. ಇನ್ನೂ ಒಂದು ಟೈಪ್ ಬರ್ತೈತಿ. ಇಲ್ಲಿ ಪರ್ಸೆಂಟೇಜ್ ಒಳಗೆ ಕೊಟ್ಟಿರ್ತಾನೆ ಎಷ್ಟು ಡಿಗ್ರಿ ಕೋನವನ್ನ ಉಂಟು ಮಾಡಿದೆ ಅಂತ ಕೇಳ್ತಿರ್ತಾನೆ. ಅಲ್ಲಿ ಕೋನಗಳು ಎಷ್ಟು ಡಿಗ್ರಿ ಕೋನ ಉಂಟಾಗೈತಿ ಅಂತ ಕೇಳ್ತಿರ್ತಾನೆ ಪೈ ಚಾರ್ಟ್ ಅಲ್ಲಿ. ಅದು ಯಾವ ಟೈಪ್ ಆಗಿ ಬಿಡಿಸ್ಬೇಕು ಅದನ್ನ ಏನು ಅನ್ನೋದನ್ನ ನಂತರದ 3ನೇ ಟೈಪ್ ಅಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.